ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸ್ಫೋಟಕ್ಕೂ ಮುನ್ನ ಕಾರಿನ ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯವಾಗಿದೆ. ಕಾರಿನಲ್ಲಿ ಡಾಕ್ಟರ್ ಉಮರ್ ಮೊಹಮ್ಮದ್ ಇದ್ದಂತ ಶಂಕೆ ಏನಿದೆ, ಇದು ಈ ಕಾರಿನ ವಿಜುವಲ್ ನೋಡಿ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ನಿನ್ನೆ ಸಂಜೆ 6:23ಕ್ಕೆ ಪಾಸ್ ಆಗಿರುವಂತ i20 ಕಾರು, ಆ ಕಾರಿನ ಚಲನವಲನದ ಬಗ್ಗೆ ಇದೀಗ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಸಿಸಿಟಿವಿ ಚೆಕ್ ಮಾಡ್ತಾ ಇದ್ದಾರೆ. ದೆಹಲಿಯಲ್ಲಿ ನಿನ್ನೆ ನಡೆದಂತ ವಿಧ್ವಂಸಕ ಕೃತ್ಯಕ್ಕೆ ಸಂಬಂಧಿಸಿ ಓರ್ವ ಶಂಕಿತನ ಫೋಟೋನು ರಿಲೀಸ್ ಮಾಡಿದ್ದಾರೆ. ಜೊತೆಗೆ ಈತ ಈ ಕಾರ್ನಲ್ಲಿ ಓಡಾಡ್ತಾ ಇದ್ದ, ಆ ಕಾರಲ್ಲಿ ಇದ್ದಿದ್ದ ಆತನೇ ಅಂತ ನೋಡಿ. 3 ತಾಸುಗಳ ಕಾಲ ಒಂದು ಪಾರ್ಕಿಂಗ್ ಲಾಟ್ನಲ್ಲಿ ಈ ಕಾರ್ ಇರುತ್ತೆ, ಮತ್ತೆ ಈ ಕಾರು ಓಡಾಡಿದೆ. ಇಲ್ಲಿ ಎಲ್ಲೂ ಕೂಡ ಈತ ಇಳಿದಿದ್ದೇ ಇಲ್ಲ. ಏನು ಮಾಡ್ತಾ ಇದ್ದ ಪ್ರಶ್ನೆ ಇದೆ. 3:20ಕ್ಕೆ ಹೋಗೋದು, 6:23ಕ್ಕೆ ವಾಪಸ್ ಬರುತ್ತೆ. ಈ 3 ತಾಸುಗಳ ಕಾಲ ಏನು ನಡೆದಿರಬಹುದು ಅನ್ನೋದು ಪ್ರಶ್ನೆ. ಒಂದು ಕಡೆ ಒಂದು ವಿಜುವಲಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದರಲ್ಲಿ ಆತ ಕೈ ಹೊರಗಡೆ ಹಾಕಿ ಸ್ವಲ್ಪ ಮಟ್ಟಿಗೆ ಬಾಗಿರುವಂಥ ವಿಜುವಲ್ ಸಿಕ್ಕಿದೆ. ಅದನ್ನು ಹೊರತುಪಡಿಸಿ ಇನ್ನು ಪಾರ್ಕಿಂಗ್ ಲಾಟಿಗೆ ಹೋಗ್ತಾ ಇರುವಂಥ ಒಂದು ವಿಜುವಲ್ ಸಿಕ್ಕಿದೆ. ಒಂದೊಂದು ನಿಮಿಷದ ಒಂದೆರಡು ವಿಜುವಲ್ಸ್ಗಳು ಸಿಕ್ಕಿರೋದು. ಅದು ಈತನೇ ಇರಬಹುದು ಅನ್ನುವಂಥ ಅನುಮಾನವನ್ನು ತನಿಖಾ ಸಂಸ್ಥೆಗಳು ವ್ಯಕ್ತಪಡಿಸ್ತಾ ಇರೋದು. ಈತ ಕೂಡ ಸಾವನ್ನಪ್ಪಿರಬಹುದು ಅನ್ನೋದು ಅನುಮಾನ. ಆತ್ಮಾಹುತಿ ಆಗಿರುವಂಥ ಹಿನ್ನೆಲೆಯಲ್ಲಿ ಕಾರಲ್ಲಿ ಈತನೇ ಇದ್ದೇ ಸ್ಫೋಟ ಆಗಿರೋದು ಅಂತ. ಅದು ಹೌದಾ, ಆತನೇನ ಕನ್ಫರ್ಮೇಷನ್ ಸಿಗಬೇಕು ಅಂತಂದರೆ ತನಿಖೆ ಆಗಬೇಕು, DNA ಟೆಸ್ಟ್ ಆಗಬೇಕು, ಎಲ್ಲನೂ ಆಗಬೇಕು. ಸದ್ಯಕ್ಕೆ ಈ ಸ್ಫೋಟಕ್ಕೂ ಮುನ್ನ ಕಾರಿನ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಸಿಕ್ಕಿದ್ದು, ಅದರ ಆಧಾರದ ಮೇಲೆ ತನಿಖೆಯನ್ನು ಮತ್ತಷ್ಟು ಚುರುಕುಪಡಿಸ್ಕೊಳ್ತಾ ಇದ್ದಾರೆ. ಈ ಡಾಕ್ಟರ್ ಉಮರ್ ಮೊಹಮ್ಮದ್ ಎಲ್ಲಿದ್ದ, ಎಲ್ಲಿಗೆ ಹೋಗಿದ್ದ, ಎಲ್ಲಿಂದ ಬಂದ, ಯಾರ ಮಾತಿನ ಮೇರೆಗೀತ ಇಲ್ಲಿಗೆ ಬಂದ, ಡಾಕ್ಟರ್ ಆಗಿದ್ದವನು ಈ ಥರದ ಕೆಲಸಕ್ಕೆ ಕೈ ಹಾಕಿದ್ದು ಯಾಕೆ, ಏನೇನು ಟ್ರೈನಿಂಗ್ ಪಡ್ಕೊಂಡಿದ್ದಾನೆ, ಯಾವ್ಯಾವ ಸಂಘಟನೆಯಲ್ಲಿ ಗುರುತಿಸ್ಕೊಂಡಿದ್ದಾನೆ, ಯಾರ ಜೊತೆ ಕಾಂಟ್ಯಾಕ್ಟ್ನಲ್ಲಿ ಇದ್ದಾನೆ, ಈತನ ಉದ್ದೇಶ ಏನಿತ್ತು, ಇದೆಲ್ಲವೂ ಕೂಡ ಗೊತ್ತಾಗಬೇಕಾಗತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಇದೀಗ ತನಿಖೆಯನ್ನು ಅಧಿಕಾರಿಗಳು ಮತ್ತಷ್ಟು ಚುರುಕುಪಡಿಸಿದ್ದಾರೆ. ಪ್ರತಿ CC ಕ್ಯಾಮ್ರಾಗಳನ್ನು ಚೆಕ್ ಮಾಡಿ ಆ ಎಲ್ಲ ಆ್ಯಂಗಲ್ಸ್ಗಳಲ್ಲೂ ಕೂಡ ತನಿಖೆಯನ್ನು ಮಾಡ್ತಾ ಇರೋದು. ಉಗ್ರ ಸಂಘಟನೆಗಳ ಜೊತೆಗೆ ಈತನಿಗೆ ಲಿಂಕ್ ಇದೆಯಾ, ಉಗ್ರ ಸಂಘಟನೆಗಳೇ ಕುಮ್ಮಕ್ಕು ಕೊಟ್ಟಿದ್ದ, ಅಥವಾ ಬೇರೆ ಇನ್ಯಾವುದೋ ಉದ್ದೇಶದಿಂದ ಇಂಥ ಕೃತ್ಯಗಳಲ್ಲಿ ಭಾಗಿಯಾದ್ನ, ಈತನ ಮೇಲೆಗೆ ಅನುಮಾನ ಯಾಕೆ ಅಂತಂದರೆ, ನಿನ್ನೆ 3 ಕಾಶ್ಮೀರಿ ವೈದ್ಯರು ಸೇರಿ 8 ಉಗ್ರರ ಬಂಧನ ಮಾಡಿದ್ರಲ್ಲ, ಆ 3 ಕಾಶ್ಮೀರಿ ಉಗ್ರರಿಗೂ ಮತ್ತು ಈತನಿಗೂ, ಡಾಕ್ಟರ್ ಉಮರ್ ಮೊಹಮ್ಮದ್ ಈತನಿಗೂ ಲಿಂಕ್ ಇದೆ, ಫ್ರೆಂಡ್ಶಿಪ್ ಇದೆ, ಕಾಂಟ್ಯಾಕ್ಟ್ನಲ್ಲಿ ಇದ್ದಾರೆ ಅನ್ನುವಂಥ ಕಾರಣವನ್ನು ಹೇಳಲಾಗ್ತಾ ಇದೆ. ಈತ ಈ ಹಿಂದೆ ಎಲ್ಲಿ ಕೆಲಸ ಮಾಡ್ಕೊಂಡಿದ್ದ, ಅಥವಾ ಈತನಿಗೆ ಯಾರು ಈ ಥರ ಮಾಡೋದಕ್ಕೆ ಹೇಳಿದ್ರು, ಈತನ ಪಾತ್ರೆಗೇನು ಎಲ್ಲ ಗೊತ್ತಾಗಬೇಕು ಅಂದರೆ ತನಿಖೆ ಚುರುಕಾಗಬೇಕು. ತನಿಖೆ ಈಗ ಆಲ್ರೆಡಿ ನಡೀತಾ ಇದೆ. ತನಿಖೆಯಲ್ಲಿ ಒಂದಷ್ಟು ಮಹತ್ವದ ಸುಳಿವುಗಳು ಕೂಡ ಸಿಕ್ಕಿದೆ, ಅದರ ಜೊತೆಗೆ ಅನುಮಾನವೂ ಕೂಡ ಇದೆ. ಹಾಗಾಗಿ ಆ ಆ್ಯಂಗಲ್ಸ್ಗಳಲ್ಲೇ ತನಿಖೆ ಮಾಡ್ತಿದ್ದಾರೆ. ಇದೀಗ ಡಾಕ್ಟರ್ ಉಮರ್ ಮೊಹಮ್ಮದ್ ನಿವಾಸಕ್ಕೂ ಕೂಡ ಅಧಿಕಾರಿಗಳು ತೆರಳಿರೋದು. ಅಲ್ಲಿ ಡಾಕ್ಟರ್ ಉಮರ್ ಮೊಹಮ್ಮದ್ ತಾಯಿ ಸಹೋದರರನ್ನು ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನು ಕೇಳಲಾಗ್ತಾ ಇದೆ. ಡಾಕ್ಟರ್ ಉಮರ್ ಮೊಹಮ್ಮದ್ ಬಗ್ಗೆ ವಿಚಾರಿಸ್ತಾ ಇದ್ದಾರೆ. ಎಲ್ಲಿದ್ದಾನೆ, ಏನು ಮಾಡ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆಯಾ ಅಂತ ಪೋಷಕರ ಬಳಿ ಕೇಳ್ತಾ ಇರೋದು. ಜೊತೆಗೆ ಈತನ ಕೆಲಸ ಕಾರ್ಯಗಳಿಗೇನು, ಈತನ ಆ್ಯಕ್ಟಿವಿಟೀಸ್ ಏನು, ಏನಾದರೂ ಅನುಮಾನ ಗಿತ್ತ, ಯಾವಾಗ ಮನೆಗೆ ಬಂದಿದ್ದ, ಯಾರ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ದ, ಈತನ ರೂಮ್ ಯಾವುದು, ಎಲ್ಲವನ್ನ ಕೇಳಿ ಚೆಕ್ ಮಾಡ್ತಾರೆ. ಕನ್ಫರ್ಮೇಷನ್ ಬೇಕಲ್ಲ, ಜಸ್ಟ್ ಅನುಮಾನ ವ್ಯಕ್ತ ಆದರೆ ಸಾಕಾಗಲ್ಲ ಅಲ್ಲ. ಸೊ ಇದೀಗ ಡಾಕ್ಟರ್ ಉಮರ್ ಮೊಹಮ್ಮದ್ ಫ್ಯಾಮಿಲಿ ಹಿಂದೆ ಬಿದ್ದಿದ್ದಾರೆ ಪೊಲೀಸರು. ಈತನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ.